ಗಾಗಿ ಮಾಡುವ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ನ ಪ್ರೀಮಿಯಂ ಮೇಲೆ ಕೇವಲ 18% GST ಹಾಕೋ ಮೂಲಕ ಪ್ರಪಂಚದಲ್ಲೇ ಇನ್ಶೂರೆನ್ಸ್ ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಹಾಕೋ ದೇಶಗಳ ಪಟ್ಟಿಯಲ್ಲಿ ನಮ್ಮ ದೇಶ ಅಗ್ರಸ್ಥಾನಕ್ಕೆ ಏರಿದೆಯಂತೆ. ಆದ್ರಿಂದ ಈ ಟ್ಯಾಕ್ಸ್ ರಿಟರ್ನ್ ಕಡಿಮೆ ಮಾಡ್ಬೇಕಂತೇಳಿ ವಿರೋಧ ಪಕ್ಷ ಪ್ರತಿಭಟನೆ ಮಾಡೋದ್ರಿಂದ ಮತ್ತೆ ಬಿಜೆಪಿಯದೇ ಸೀನಿಯರ್ ಲೀಡರ್ ಇದಕ್ಕೆ ವಿರೋಧ ಪಡಿಸೋದ್ರಿಂದ ಇದಕ್ಕೆ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. Specific demand of the total opposition is to withdraw, scrap 18% of GST on life and health insurance. मेडिकल इंश्योरेंस के ऊपर GST आने से पहले से हर स्टेट में प्री GST टैक्स लगता था. ಆಸ್ಪತ್ರೆಯ ಒಂದು ದೊಡ್ಡ ಬಿಲ್ ಬಂತಂದ್ರೆ ಈ ಮಿಡಲ್ ಕ್ಲಾಸ್ ಅಂತಿರೋರನ್ನೆಲ್ಲ ಒದ್ದು ಬಡತನ ರೇಖೆಯ ತಳಮಟ್ಟಕ್ಕೆ ಹಾಕ್ಲಿಕ್ಕೆ ಸಾಕಾಗತ್ತೆ. ಇಂಥ ಉಪದ್ರ ಆಗದೆ ಇರಲಿ ಅಂತ ಏನಾದರೂ ಮಾಡಿ ಒಂದು ಇನ್ಶೂರೆನ್ಸನ್ನು ಮಾಡಿಸಿರ್ತಾರೆ. ಈ ಇನ್ಶೂರೆನ್ಸ್ಗಳ ಪ್ರೀಮಿಯಂ ಮೇಲೂ ಈಗ ನಮ್ಮ ಸರ್ಕಾರ ಕೇವಲ 18% GST ಆಗ್ತಾ ಇದೆ. ಈ 18% GST ಸ್ಲ್ಯಾಬ್ ಏನಿದೆ ಸಾಮಾನ್ಯವಾಗಿ ಸ್ವಲ್ಪ ಲಕ್ಸುರಿ ಪ್ರಾಡಕ್ಟ್ ಮೇಲೆ ಹಾಕುವಂಥ GST ಪರ್ಸೆಂಟೇಜ್. ಈ ಎಮರ್ಜೆನ್ಸಿ ಸಮಯದಲ್ಲಿ ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕಾಗೋದಿಲ್ಲ ಅಂತ ಮಾಡಿಸೋ ಈ ಇನ್ಶೂರೆನ್ಸ್ ಯಾವ ಲೆಕ್ಕದಲ್ಲಿ ಲಕ್ಸುರಿ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಅದಕ್ಕೆ ಈಗ ಇದನ್ನು ವಿರೋಧ ಮಾಡಿ ನಮ್ಮ ಕಾಂಗ್ರೆಸ್ ಮತ್ತು ತಂಡ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗಿನ ಮಕರ ದ್ವಾರದಲ್ಲಿ ಪೋಸ್ಟರ್ಗಳನ್ನೆಲ್ಲ ಹಿಡಿದು ಈ ಇನ್ಶೂರೆನ್ಸ್ ಮೇಲೆಲ್ಲ ಇಷ್ಟು % ಟ್ಯಾಕ್ಸ್ ಆಗ್ತಿರೋದು ಇದು ಟ್ಯಾಕ್ಸ್ ಟೆರರಿಸಮ್ ಅಂತೆಲ್ಲ ಪ್ರತಿಭಟನೆ ಮಾಡಿದೆ. ಪೊಲಿಟಿಕ್ಸ್ ಏನೇ ಇರಲಿ ಇದೊಂದು ರೀತಿ ಒಳ್ಳೆ ಕೆಲಸ. ಯಾಕಂದರೆ ಈ ಇನ್ಶೂರೆನ್ಸ್ ಮೇಲೆಲ್ಲ ಟ್ಯಾಕ್ಸ್ ಏನಿದೆ ಇದು ಹೊರೆ ಆಗೋದು ಬಡವರಿಗೆ ಮಾತ್ರ. ಯಾಕಂದರೆ ನಮ್ಮ ದೇಶದಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಹೆಚ್ಚಿನವ್ರು ಮಾಡಿಸೇ ಇರೋದಿಲ್ಲ. ಮತ್ತು ಈ ಪ್ರೀಮಿಯಂ ಮೇಲೆ ಇನ್ನೂ ಟ್ಯಾಕ್ಸ್ ಹೆಚ್ಚಾದರೆ ಈ ಕಟ್ತಾ ಇರೋರು ನಿಲ್ಲಿಸೋ ಸಾಧ್ಯತೆ ಇರುತ್ತೆ. ದೊಡ್ಡ ಇನ್ಶೂರೆನ್ಸ್ ಕಂಪ್ನಿ ಎಲ್ಲ ಈ 18% ಪ್ರೀಮಿಯಂ ಟ್ಯಾಕ್ಸ್ ಹಾಕೋದ್ರಿಂದ ಬಡವರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದೆ. ಈ ನಿಜವಾಗಿ ಏನಂದರೆ ಈ ಕಂಪ್ನಿಗಳಿಗೆಲ್ಲ ಬಡವರ ಮೇಲೆ ಅಂಥ ಕಾಳಜಿ ಏನಿಲ್ಲ. ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಐತೆ ಅಂದರೆ ಇನ್ಶೂರೆನ್ಸ್ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ಶೂರೆನ್ಸ್ ಮಾಡೋರ ಸಂಖ್ಯೆ ಕಡಿಮೆ ಐತೆ ಅಂದರೆ ಈ ಕಂಪ್ನಿಗಳಿಗೆ ಪ್ರಾಫಿಟ್ ಸಿಗೋದಿಲ್ಲ. ಇದು ಈ ಕಂಪ್ನಿಗಳ ಕನ್ಸರ್ನ್. ವಿಶೇಷ ಏನಂದರೆ BJPಯ ಫೇಮಸ್ ಲೀಡರ್ ನಿತಿನ್ ಗಡ್ಕರಿ ಅವರೇ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆಲ್ಲ ಇಷ್ಟೊಂದು ಟ್ಯಾಕ್ಸ್ ಹಾಕೋದು ಸರಿಯಲ್ಲ, ಆದಷ್ಟು ಕಡಿಮೆ % ಟ್ಯಾಕ್ಸ್ ಹಾಕಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಒಂದು ಲೆಟರ್ ಬರೆದಿರೋದು. ಇದ್ರ ಬೆನ್ನಿಗೆ ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ ಅವರು ಇಷ್ಟೊಂದು ಟ್ಯಾಕ್ಸ್ ತುಂಬ ಹೊರೆಯಾಗುತ್ತೆ ನಮ್ಮ ರಾಜ್ಯದ ಜನರಿಗೆಲ್ಲ, ಇದನ್ನು ಕಡಿಮೆ ಮಾಡಿ ಅಂತ ಅವರು ಒಂದು ಲೆಟರ್ ಬರೆದಿದ್ರಂತೆ. ಅದು ಅಲ್ಲದೆ ಈ ವೆಸ್ಟ್ ಬೆಂಗಾಲ್ ಕಲ್ಕತ್ತದಲ್ಲಿರುವವರಿಗೆಲ್ಲ ಒಂದು ಇನ್ಶೂರೆನ್ಸ್ ಬೇಕೇ, ಯಾಕಂತ ನಿಮಗೆ ಗೊತ್ತಲ್ಲ. ನಿಮ್ಗನ್ಸ್ಬೋದು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಅಷ್ಟು ತಲೆ ಇಲ್ವಾ, ಯಾಕೆ ಅಷ್ಟೊಂದು % ಟ್ಯಾಕ್ಸ್ ಹಾಕ್ಬಿಟ್ರೆ ಸೀದಾ ಅಂತ. ಬೇಸಿಕಲಿ ಏನಾಗುತ್ತಂದರೆ ಈ ಫೈನಾನ್ಸ್ ಮಿನಿಸ್ಟ್ರಿ ಎಲ್ಲ ಟ್ಯಾಕ್ಸ್ ಪರ್ಸೆಂಟೇಜ್ಗಳನ್ನು ಡಿಸೈಡ್ ಮಾಡಿಬಿಡೋದಿಲ್ಲ. ಈ ಪರ್ಸೆಂಟೇಜ್ಗಳನ್ನು ಡಿಸೈಡ್ ಮಾಡೋಕ್ಕಂತಲೇ ಒಂದು GST ಕೌನ್ಸಿಲ್ ಅಂತ ಇರುತ್ತೆ. ಈ ಕೌನ್ಸಿಲ್ ಒಳಗಡೆ ಪ್ರತಿಯೊಂದು ರಾಜ್ಯದಿಂದ ಒಬ್ಬರು ಇಬ್ಬರು ಪ್ರತಿನಿಧಿಗಳು ಕೂಡ ಇರ್ತಾರೆ. ಅಲ್ಲಿ ಈ ಪರ್ಸೆಂಟೇಜ್ಗಳೆಲ್ಲ ಡಿಸೈಡ್ ಆಗುತ್ತೆ. ಅದಕ್ಕೆ ಈಗ ನಿರ್ಮಲಾ ಸೀತಾರಾಮನ್ ಅವರ ರಿಪ್ಲೈ ಏನಂದ್ರೆ, Listen to what I say as a reply. ಅಲ್ಲಿ GST ಕೌನ್ಸಿಲ್ ಒಳಗಡೆ ಯಾರು ಏನು ಮಾತಾಡಲಿಲ್ಲ, ಈಗ ಅಪೋಸಿಷನ್ ಪಾರ್ಟಿ ಡಬಲ್ಗೆ ಮಾಡ್ತಾ ಇದೆ ಅಂತ ಒಂದ್ ಕಡೆ ಆದ್ರೆ, मगर इधर प्रदर्शनी करो, मोदी जी रेट कम करो. ये क्या डबल नाटक, ये नाटक क्या है? GST ಬರೋಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ 15% ಟ್ಯಾಕ್ಸ್ ಬೀಳ್ತಾನೆ ಇತ್ತು. ನಾವೀಗ ಕೇವಲ 3% ಟ್ಯಾಕ್ಸ್ ಏರಿಸಿದಷ್ಟೇ. ಮತ್ತು ಈ ಕಲೆಕ್ಟ್ ಮಾಡಿರೋ ಟ್ಯಾಕ್ಸ್ ಹಣದಲ್ಲಿ 73-74% ವಾಪಸ್ ರಾಜ್ಯಗಳಿಗೆ ನಾವು ಕೊಡ್ತೀವಿ ಅನ್ನೋದು ಇವ್ರ ವಾದ. Approximately 73 to 74% of this premium goes to the states. GSTಯನ್ನು ಕಡಿಮೆ ಮಾಡೋ ಬದಲು ಹೆಚ್ಚು ಮಾಡಿರೋದು ಯಾಕಂತ ಅವ್ರು ರೀಸನ್ ಕೊಡಲೂ ಇಲ್ಲ. ಅದಕ್ಕಾಗಿ ನನಗೆ ಗೊತ್ತೂ ಇಲ್ಲ. ಒಟ್ಟಾರೆ ಈ ಅಪೋಸಿಷನ್ ಜನರ ಎಲ್ಲ ವಿರೋಧವನ್ನು ಕಂಡ ಮೇಲೆ ಪುನಃ ಇದರ ಬಗ್ಗೆ GST ಕೌನ್ಸಿಲ್ನಲ್ಲಿ ಡಿಸ್ಕಷನ್ನ ಮಾಡ್ತಾರಂತೆ. ಡಿಸ್ಕಷನ್ ಆಗಿ ಇದರ ರೇಟ್ ಯಾವಾಗ ಕಡಿಮೆ ಆಗುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.